ವಿದ್ಯುತ್ ವ್ಯವಸ್ಥೆಯಲ್ಲಿ ಖಾಸಗೀಕರಣ ತರುವಂತ ನಿರ್ಧಾರಕ್ಕೆ ಈಗ ರಾಜ್ಯದ ಅಲ್ಲಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಗುತ್ತಿಗೆದಾರರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಈಗ ಕಾಫಿನಾಡಲ್ಲಿ ಸರ್ಕಾರದ ನಿರ್ಧಾರಕ್ಕೆ ರೈತರು ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು 19 ಜಿಲ್ಲೆಗಳ ವಿದ್ಯುತ್ ವಿತರಣಾ ಹಕ್ಕು ಟಾಟಾ ಪವರ್ಗೆ ಕೊಡಬೇಕು ಅನ್ನುವಂಥ ಪ್ರಸ್ತಾಪಕ್ಕೆ ರಾಜ್ಯದ ಅಲ್ಲಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇರುತ್ತೆ. ಕೃಷಿಗಳಿಗೆ ಭಾರಿ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ರೈತರ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತ ಸಂಘದ ಮುಖಂಡರು ಕೂಡ ಇರುವಂಥದ್ದು. ಸರ್, ಖಾಸಗೀಕರಣಕ್ಕೆ ನಿಮ್ಮ ವಿರೋಧ ಯಾಕೆ, ಏನಕ್ಕಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಸರ್? ಮೊದಲನೇದಾಗಿ ನಮ್ಮ ವಿರೋಧ, ಈಗಾಗಲೇ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ವಿತರಣೆ ಮತ್ತು ಪ್ರಸರಣ ವಿಚಾರದಲ್ಲಿ ಭಾಳ ಸ್ವಾವಲಂಬಿಯಾಗಿದೆ. ಒಂದು ಕಡೆ ಜಲವಿದ್ಯುತ್ತು, ಪವನ ವಿದ್ಯುತ್ತು, ಸೌರ ವಿದ್ಯುತ್ತು, ಥರ್ಮಲ್ ವಿದ್ಯುತ್ತು ಇವೆಲ್ಲವನ್ನೂ ಉಪಯೋಗ ಮಾಡ್ತಾ ಸಾರ್ವಜನಿಕ ವಲಯದಲ್ಲಿ ವಿತರಣೆ ಮಾಡೋದರಲ್ಲಿ ತುಂಬ ಉತ್ತಮ ಗುಣಮಟ್ಟನ ಕಾಯ್ಕೊಂಡಿದೆ. ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದೇ ಇರ್ತವೆ, ಅದನ್ನು ನಾವು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮ ವಿರೋಧ ಕಾರಣ ಹೇಳ್ತೀವಿ. ಸುಮಾರು 40ರಿಂದ 45 ಲಕ್ಷ ಕೃಷಿ ಪಂಪ್ ಸೆಟ್ಗಳನ್ನ ಕರ್ನಾಟಕ ರಾಜ್ಯದ ರೈತರು ಹೊಂದಿದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಪಂಪ್ ಸೆಟ್ಗಳನ್ನು ಹೊಂದಿರೋ ರಾಜ್ಯ ಯಾವುದಾದ್ರು ಇದ್ದರೆ ಅದು ಕರ್ನಾಟಕ. ಸರ್ಕಾರ ಏನಾಗಿದೆ ಅಂದರೆ ವಿದ್ಯುತ್ ಶಕ್ತಿ ಸರ್ಕಾರವೇ ನಡೆಸ್ತಾ ಇರೋದ್ರಿಂದ ಭಾಗ್ಯಜ್ಯೋತಿ ಆಗಲಿ, ಆಮೇಲೆ ರೈತರಿಗೆ ಪಂಪ್ ಸೆಟ್ಗಳಿಗೆ ಫ್ರೀಯಾಗಿ ಕೊಡೋದಾಗಲಿ, ಇದೆಲ್ಲ ಕೂಡ ಸರ್ಕಾರ ಕೊಡ್ತಾ ಇದೆ. ಅದೇ ಖಾಸಗಿಗೆ ವಹಿಸಿದರೆ ಖಾಸಗಿಯವರು ಯಾವುದೇ ಥರ ಸವಲತ್ತು ಕೊಡೋದಿಲ್ಲ. ಹಾಗಾಗಿ ನಾವು ಖಾಸಗಿಯವರಿಗೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ವಿರೋಧ ಮಾಡ್ತಾ ಇದ್ದೀವಿ. ಸರ್ಕಾರವೇ ಕೂಡ ವಿದ್ಯುತ್ತನ್ನು ಬಳಕೆ ಮಾಡಿ ಎಲ್ಲ ಥರದಲ್ಲೂ ಕೂಡ ಸರ್ಕಾರ ಇವತ್ತು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾ ಇದೆ. ಉತ್ಪತ್ತಿ ಮಾಡಿ ರೈತರಿಗೆ ಕೊಡುವಂಥ ವ್ಯವಸ್ಥೆ ಸರ್ಕಾರವೇ ಮಾಡಬೇಕು ಅಂತೇಳಿ ನಾವು ಇವತ್ತು ರೈತರ ಪರವಾಗಿ ಹೇಳ್ತಾ ಇದ್ದೀವಿ. ನಿಮ್ಮ ವಿರೋಧ ಯಾವ ರೀತಿ ಇದೆ ಸರ್? ಅಂದರೆ ಉದ್ಯೋಗ ನಷ್ಟ ಆಗುತ್ತಾ? ಯಾವ ರೀತಿ ನಿಮಗೆ ಭೀತಿ ಇದೆ, ಆತಂಕ? ಇಲ್ಲ, ಉದ್ಯೋಗ ನಷ್ಟವೂ ಆಗುತ್ತೆ. ಆಮೇಲೆ ರೈತರ ಮೇಲೆ ಬರೆ ಬೀಳೋದ್ರಿಂದ ಆರ್ಥಿಕ ಪರಿಸ್ಥಿತಿ ಏರುಪೇರಾಗುತ್ತೆ. ಎಲ್ಲ ರೈತರ ಮೇಲೆ ನಿಂತಿದೆ ಅಂತಂದರೆ ಬರೀ ಆಹಾರ ಭದ್ರತೆಯೇ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಸಂಬಂಧಪಟ್ಟಂತೆ ಗೊಬ್ಬರ, ಔಷಧಿ ಇವೆಲ್ಲವನ್ನೂ ಬಳಕೆ ಮಾಡೋದು ನಿಲ್ಲಿಸಿದ ಮೇಲೆ ಆರ್ಥಿಕ ಬದ್ಧತೆ ಕಮ್ಮಿ ಆಗೇ ಬಿಡುತ್ತೆ. ಆಮೇಲೆ ಇಡೀ ದೇಶದ ವ್ಯವಸ್ಥೆ ಬುಡಮೇಲಾಗುತ್ತೆ ಅಂತ ನನ್ನ ವಾದ. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.